Good evening, everyone. Myself Soumya Hegde, Sankalpa Learning Solution. Today I am discussing about electrochemistry. Okay, so electrochemistry very important topics. ನ್ಯೂಮರಿಕಲ್ಸ್ ನಾವ್ ಏನೇನು ಓದಿದೀವಲ್ಲ ಎಲೆಕ್ಟ್ರೋಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ಅದರಲ್ಲಿ ನಾವು ನ್ಯೂಮರಿಕಲ್ಸ್ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಪಾರ್ಟಿಗೆ ಬರೋಣ. ಕೋಲ್ ರ್ಯಾಶಸ್ ಲಾ ಓದಿದೀವಿ, ಡೇನಿಯಲ್ ಸೆಲ್ ಓದಿದೀವಿ, ಫ್ರೀ ಎನರ್ಜಿ, ಗಿಬ್ಸ್ ಎನರ್ಜಿ, ಇವೆಲ್ಲವನ್ನ ಏನು ಓದಿದೀವಲ್ಲ ಇವೆಲ್ಲವನ್ನು ನಾವೀಗ ನ್ಯೂಮೆರಿಕಲ್ಸ್ ಅಲ್ಲಿ ಅಂದ್ರೆ ವ್ಯಾಲ್ಯೂಸ್ ಅನ್ನ ಕೊಟ್ಟಾಗ ಅಥವಾ ಆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಂದಾಗ ನಾವು ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಓಕೆನಾ? ಸೊ ಲೆಟ್ ಅಸ್ ಮೂವಿಂಗ್. ಓಕೆ ಓಕೆ ಹೋಗೋಕ್ಕಿಂತ ಮೊದಲು ಒಂದ್ಸಲ ಬ್ಲೂ ಪ್ರಿಂಟ್ ಅನ್ನ ಮತ್ತೆ ನೋಡೋಣ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಏನ್ ಹೇಳಿ, ಎಲೆಕ್ಟ್ರೋಕೆಮಿಸ್ಟ್ರಿ ಅಲ್ವಾ? ಸೊ ಇಲೆಕ್ಟ್ರೋಕೆಮಿಸ್ಟ್ರಿ ಟೋಟಲ್ 14 ಅವರ್ಸ್ ಅಲಾಟ್ ಆಗಿದೆ, 13 ಮಾರ್ಕ್ ಇದೆ. ಅದರಲ್ಲಿ 3 ಮಾರ್ಕ್ ಕ್ವಶನ್. ಈ 3 ಮಾರ್ಕ್ ಕ್ವಶನ್ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲೂ ಬರ್ಬೋದು, ಬಿಕಾಸ್ ಎಲೆಕ್ಟ್ರೋಕೆಮಿಸ್ಟ್ರಿದು ಅಪ್ಲಿಕೇಶನ್ಸ್ ತುಂಬಾ ಇದೆ ಅಲ್ವಾ. ನೆಕ್ಸ್ಟ್ ಲಾರ್ಡ್ಸ್ ಅಲ್ಲಿ ಅಂದ್ರೆ ರಿಮೆಂಬರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ, ಇನ್ನೊಂದು ಅಪ್ಲಿಕೇಶನ್ ಪಾರ್ಟ್ ಅಲ್ಲಿ ಒಂದು 3 ಮಾರ್ಕ್, ಇನ್ನೊಂದು ಹಾಟ್ಸ್ ಅಲ್ಲಿ. ಓಕೆ, ಸೊ ಟೋಟಲ್ 3 ಮಾರ್ಕ್ ಕ್ವಶನ್. ನಾನು ಹೇಳಿದ್ದೆ 2+1 1+1 ಈ ತರ ನಮ್ಗೇನ್ ಹೇಳಿ ಡಿವೈಡ್ ಆಗಿ ಸಿಗುತ್ತೆ ಅಂತ. ಸೊ ಏನು ನ್ಯೂಮರಿಕಲ್ಸ್ ನಾನಿವತ್ತು ಸ್ಟಡಿ ಮಾಡಿಸ್ತಿದ್ದೀನಿ ನಿಮ್ಗೆ, ಅಂದ್ರೆ ಯಾವ್ದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿಸ್ತಿದ್ದೀನಿ ನಾನು. ಇನ್ ಶಾರ್ಟ್ ಅಲ್ಲಿ ಯಾವ್ಯಾವ್ದಕ್ಕೆ ಮಾರ್ಕ್ ಇದೆ ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. The value of lambda m for HCl, NaCl and CH3COO are 426.1, 126.5, 91. Okay, so respectively. So calculate the value of lambda m for acetic acid ಅಂತ ಕರೆದಿದ್ದಾರೆ. ಓಕೆ, ಅಸಿಟಿಕ್ ಆಸಿಡ್ ಇದು ಎಲ್ಲೆಲ್ಲಿ ಕೇಳಿದ್ದಾರೆ ಸ್ಟೂಡೆಂಟ್ಸ್? ಮಾರ್ಚ್ 2023 ಅಲ್ಲಿ ಕೇಳಿದ್ದಾರೆ, ಜೂನ್ 17 ಅಲ್ಲಿ ಕೇಳಿದ್ದಾರೆ, ಪ್ರಿಪರೇಟರಿ 16 ಅಲ್ಲಿ ಕೇಳಿದ್ದಾರೆ. ಓಕೆ, ನನಗೀಗ ಏನೇನನ್ನ ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ. ವ್ಯಾಲ್ಯೂ ಆಫ್ CH3COO Na ಕೊಟ್ಟಿದ್ದಾರೆ, HCl ಕೊಟ್ಟಿದ್ದಾರೆ, NaCl ಕೊಟ್ಟಿದಾರಲ್ವಾ. ಸೊ ಎಷ್ಟು ಕೊಟ್ಟಿದ್ದಾರೆ? ಇದು 91 ಅನ್ನ ಕೊಟ್ಟಿದ್ದಾರೆ. HCl ದಷ್ಟು 126.5 ಅನ್ನ ಕೊಟ್ಟಿದ್ದಾರೆ. ಓಕೆ, CH3CON 91, ಇದು ಏನು HCl ಅನ್ನ 426.1 ಅನ್ನ ಕೊಟ್ಟಿದ್ದಾರೆ. NaCl ಅನ್ನ 126.5 ಅಂತ ಇದೆ. ನಾನು ಏನನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಎಂ ಅಂತ. ಯೂಶುವಲಿ ಈ ತರ ಲ್ಯಾಂಬ್ಡಾ ಎಂ ಅನ್ನ ಕೊಟ್ಟು ಕ್ಯಾಲ್ಕುಲೇಟ್ ಮಾಡೋದು ಯಾವ ಲಾದಿಂದ ನೋಡ್ತೀವಿ ನಾವು? ಕೋಲ್ ರ್ಯಾಶಸ್ ಲಾದಿಂದ ನೋಡ್ತೀವಿ. ಏನಂತ ಕರಿತಿದ್ವಿ? ಕೋಲ್ ರ್ಯಾಶಸ್ ಲಾನ ಹೇಗೆ ಡಿಫೈನ್ ಮಾಡಿದ್ವಿ ಹೇಳಿ? ಯಾವತ್ತು ಒಂದು ವೀಕ್ ಎಲೆಕ್ಟ್ರೋಲೈಟ್ ಆರ್ ಎನಿ ಎಲೆಕ್ಟ್ರೋಲೈಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿರೋ ಕ್ಯಾಟಯಾನ್ಸ್ ಮತ್ತೆ ಆನಯಾನು, ಈಚ್ ಅಯಾನ್ ಏನು ಕಾಂಟ್ರಿಬ್ಯೂಷನ್ ಮಾಡುತ್ತೆ ಎಲೆಕ್ಟ್ರೋಲಿಸಿಸ್ಗೆ, ಕಂಡಕ್ಟೆನ್ಸಿಗೆ, ಅದನ್ನ ನಾವು ಕೋಲ್ ರ್ಯಾಶಸ್ ಲಾದಿಂದ ಫೈಂಡ್ ಔಟ್ ಮಾಡ್ತಿದ್ವಿ ಅಲ್ವಾ. ಸೊ ಈ ಪ್ರಾಬ್ಲಮ್ ಯಾವುದ್ರ ಮೇಲೆ ಬೇಸ್ ಆಗಿದೆ ಹೇಳಿ? ಕೋಲ್ ರ್ಯಾಶಸ್ ಲಾ. ಕೋಲ್ ರ್ಯಾಶಸ್ ಲಾ ಆದ್ಮೇಲೆ ಈ ಪ್ರಾಬ್ಲಮ್ ಏನಾಗಿದೆ ಹೇಳಿ? ಇದು ಕೋಲ್ ರ್ಯಾಶಸ್ ಲಾ ಆದ್ಮೇಲೆ ಇರೋ ಪ್ರಾಬ್ಲಮ್. ಅಂದ್ರೆ ಅದ್ರ ಮೇಲೆ ನಮಗೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿಸ್ತಿದ್ದೀವಿ. ಓಕೆ, ಸೊ ನೋಡೋಣ. ಲ್ಯಾಂಬ್ಡಾ ನಾಟ್ ನಮ್ಗೆ ಏನ್ ಕೇಳಿದಾರೆ ಹೇಳಿ? CH3COO CH ಅನ್ನ ಕೇಳಿದ್ದಾರೆ, ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ನಾಟ್ CH3COO Na ಪ್ಲಸ್ ಲ್ಯಾಂಬ್ಡಾ ನಾಟ್ HCl ಪ್ಲಸ್ ಲ್ಯಾಂಬ್ಡಾ ನಾಟ್ NaCl. ಇದಿಷ್ಟನ್ನು ಕೊಟ್ಟಿದ್ದಾರೆ ನಮ್ಗೆ ಅಲ್ವಾ. ಅಂದ್ರೆ 91 ಪ್ಲಸ್ 426 ಮೈನಸ್ 126.5 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲೇನ್ ಹೇಳಿ? CH3COO Na ಬೇಕು ನಂಗೆ. ಸೊ ಈ ಪರ್ಟಿಕ್ಯುಲರ್ಗೆ
ಹೇಳಿ, ಇದಕ್ಕೆ 1 ಮಾರ್ಕ್. ಓಕೆ, ಇದೇನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ, ಅವಾಗ ಏನ್ ಸಿಗುತ್ತೆ, 390.71 ಓಮ್ ಇನ್ವರ್ಸ್ CM2 ಮೋಲ್ ಇನ್ವರ್ಸ್. ಓಕೆ, ಸೊ ಇದಕ್ಕೆ 1 ಮಾರ್ಕ್. ಓಕೆನಾ? ಸೊ ಇಲ್ಲೇನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ನಿಂಗೆ ಅಸಿಟಿಕ್ ಆಸಿಡ್ದು ಏನು ಕೇಳಿದ್ದಾರೆ ಹೇಳಿ, ವ್ಯಾಲ್ಯೂನ ಕೇಳಿದ್ದಾರೆ ನಿಮ್ಗೆ, ಅಸಿಟಿಕ್ ಆಸಿಡ್ ವ್ಯಾಲ್ಯೂನ. ಸೊ ಬಂದಿರೋದ್ರಲ್ಲಿ CH3COONA ಮತ್ತೆ HCl ಮತ್ತೆ NaCl ಅನ್ನ ಡಿಸೈಡ್ ಮಾಡ್ಕೊಳ್ತೀರಾ ನೀವು. ಅದರಿಂದ ನಿಮ್ಗೆ ಏನ್ ಸಿಗುತ್ತೆ, ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 91 ಪ್ಲಸ್ 426 126.5. ಓಕೆ, ಸೊ ಇದು ಏನು, ಪೋಲ್ ರ್ಯಾಷಸ್ ಲಾ ಆದ್ಮೇಲೆ ಒಂದು ಪ್ರಾಬ್ಲಮ್. ಓಕೆ, ಕ್ಯಾಲ್ಕ್ಯುಲೇಟ್ ದ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಫಾರ್ ದ ರಿಯಾಕ್ಷನ್ ಅಂತ ಕೇಳಿದ್ದಾರೆ ಅಲ್ವಾ. ಫಾರ್ ರಿಯಾಕ್ಷನ್ ಯಾವುದು, ಜಿಂಕ್ ಪ್ಲಸ್ 2Ag ಗಿವ್ಸ್ ಜಿಂಕ್ ಪ್ಲಸ್ 2 ಅಂಡ್ Ag ಅಂತ ಕೇಳಿದಾರಲ್ವಾ. ಸೊ ನೋಡೋಣ, ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ನಂಗೆ, E0 ಸೆಲ್ ಅನ್ನ ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ 1.56 ವೋಲ್ಟ್. ಸೊ 1 ಫ್ಯಾರಡೆ ಅಂದ್ರೆ ಏನು ಅಂತ ನಮಗ್ ಗೊತ್ತು, ದಟ್ ಈಸ್ 96,500 ಸಿ ಮೋಲ್ ಇನ್ವರ್ಸ್ ಆಗಿರುತ್ತೆ. ಓಕೆ, ಸೊ ನಂಗೆ ಏನು ಕೊಟ್ಟಿದ್ದಾರೆ ಹೇಳಿ, ಫ್ರೀ ಎನರ್ಜಿ ಚೇಂಜ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ನೋಡಿ ಏನಾಗಿದೆ, ಜಿಂಕ್ ಇರೋದಕ್ಕೆ ಜಿಂಕ್ ಪ್ಲಸ್ 2 ಆಗಿ ಕನ್ವರ್ಟ್ ಆಗ್ತಿದೆ, ಅಂದ್ರೆ 2 ಮಾಲಿಕ್ಯೂಲ್ಸ್ ಏನಾಗ್ತಿದೆ ಹೇಳಿ, ಕನ್ವರ್ಟ್ ಆಗ್ತಿದೆ ಇಲ್ಲಿ. ಸೊ ನಂಗೆ ಏನ್ ಬೇಕಿಲ್ಲಿ, ಡೆಲ್ಟಾ G0 ಬೇಕು. ಓಕೆ, ವಾಟ್ ಈಸ್ ಡೆಲ್ಟಾ G0? ಈ ಕೇಸಲ್ಲಿ ನಂಗೆ ಫಾರ್ಮುಲಾ ಗೊತ್ತಿದೆ, E0 ಆಫ್ ಸೆಲ್ ಇಸ್ ಈಕ್ವಲ್ಸ್ ಟು ದಟ್ ಈಸ್ 1.56 ವೋಲ್ಟ್. 1 ಫ್ಯಾರಡೆ ಎಷ್ಟು ಅಂತ ಗೊತ್ತಿದೆ ಅಲ್ವಾ, 96,500 ವೋಲ್ಟ್ಸ್. ಸೊ ಡೆಲ್ಟಾ G0 ಅಂದ್ರೆ ಏನು ಸ್ಟೂಡೆಂಟ್ಸ್, NF E0 ಆಫ್ ಸೆಲ್, ವೇರ್ N ಅಂದ್ರೆ ಏನ್ ಹೇಳಿ, ನಂಬರ್ ಆಫ್ ಚಾರ್ಜಸ್ ಆರ್ ಇಲೆಕ್ಟ್ರಾನ್ಸ್ F ಅಂದ್ರೆ ಫ್ಯಾರಡೆ ಅಲ್ವಾ, ಇಲೆಕ್ಟ್ರಿಸಿಟಿ ಅಲ್ವಾ. E0 ಆಫ್ ದ ಸೆಲ್ ಏನಿದೆ ಅಂತ, ಓಕೆ, ದಟ್ ಈಸ್ -2, ಬಿಕಾಸ್ ಎನರ್ಜಿ ಚೇಂಜ್ ಯಾವತ್ತು ಮೈನಸ್ ಅಲ್ಲಿ ಇರುತ್ತೆ, ಇಂಟು ಫ್ಯಾರಡೆ 96,500 ಇಂಟು 1.56 is equals to 301,080. that is delta G0 is equals to 301.08 ಕಿಲೋಜೌಲ್ ಆಗಿರುತ್ತೆ. ಓಕೆ, ಇದು ಗಿಬ್ಸ್ ಫ್ರೀ ಎನರ್ಜಿ ಮೇಲೆ, ಅಂದ್ರೆ ಸಾರಿ, ಜಿಂಕ್ ಇರೋದು Zn+2 ಆಗಿ ಕನ್ವರ್ಟ್ ಆಗುತ್ತೆ, Ag ಇರೋದು ಏನಾಗುತ್ತೆ ಹೇಳಿ, +2 ಇರೋದು 0 ಆಗಿ ಕನ್ವರ್ಟ್ ಆಗುತ್ತೆ. ಈ ಕೇಸಲ್ಲಿ ಯಾವಾಗ ಇಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ತೀವೋ, ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಏನಾಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಇದನ್ನ ಎಲ್ಲೆಲ್ಲಿ ಕೇಳಿದ್ದಾರೆ ಸ್ಟೂಡೆಂಟ್, ಮಾರ್ಚ್ 2023, ಮಾರ್ಚ್ 17, ಪ್ರಿಪರೇಟರಿ 17, PU ಬೋರ್ಡ್ ಎಲ್ಲ ಕಡೆನೂ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಕ್ಯಾಲ್ಕ್ಯುಲೇಟ್ EMF ಆಫ್ ದ ಸೆಲ್, electromotive force ಅಲ್ವಾ, ಆಫ್ ದ ಸೆಲ್ ಇನ್ ವಿಚ್ ಫಾಲೋವಿಂಗ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. Mg ಇರೋದು Mg+2 ಆಗುತ್ತೆ, 2Ag ಪ್ಲಸ್ ಇರೋದು Ag ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಏನ್ ಚೇಂಜ್ ಆಯ್ತು ಹೇಳಿ, N ಅಂದ್ರೆ ಏನಾಗಿರುತ್ತೆ ಇಲ್ಲಿ ಸ್ಟೂಡೆಂಟ್ಸ್, N ಅಂದ್ರೆ 2 ಆಗಿರುತ್ತೆ, ಅಂದ್ರೆ Mg ಇಂದ Mg+2 ಆಗಿ ಕನ್ವರ್ಟ್ ಆಗಿದೆ. Ag ಪ್ಲಸ್ ಇಂದ ಏನಾಗಿದೆ ಹೇಳಿ, Ag ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ 2Ag ಇರೋದಕ್ಕೆ ಇಲ್ಲೂ +2 ಚಾರ್ಜ್ ಇದೆ. ಸೊ ನಂಬರ್ ಆಫ್ ಚಾರ್ಜಸ್ ಎಷ್ಟು ಹೇಳಿ, ವೇರ್ N ಅಂದ್ರೆ 2 ಆಗಿರುತ್ತೆ. ಸೊ ಇದನ್ನ ಎಲ್ಲಿ ಕೇಳಿದ್ದಾರೆ, ಜೂನ್ 2023 ಅಲ್ಲಿ ದಿಸ್ ಕ್ವಶನ್ ಆಸ್ಕ್ಡ್. ಓಕೆ, ಏನ್ ಕೊಟ್ಟಿದ್ದಾರೆ ಅವ್ರು ನಮ್ಗೆ, ಫಸ್ಟ್ ನೋಡ್ಕೊಳ್ಳೋಣ. E0 is equals to 3.17 ವೋಲ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಓಕೆನಾ,
ಸೊ ನೆಕ್ಸ್ಟ್ ನೋಡಿ, E naught E cell is equals to E naught cell minus 0.0591 divided by n log mg plus 2 divided by ag2 plus. Okay. So 3.17 minus 0.0591. ನೋಡಿ ಚಾರ್ಜ್ ಎಷ್ಟಿದೆ ಇಲ್ಲಿ? +2 ಇದೆ. ದಟ್ ಈಸ್ 2 mg plus 2 by ag plus 2 ಅಂತ ಏನಿದೆ ಇಲ್ಲ, ಕೊಟ್ಟಿದ್ದಾರೆ ಆಲ್ರೆಡಿ. 0.130 divided by 0.001 ದ ಸ್ಕ್ವೇರ್. ಓಕೆನಾ? 3.17 minus 0.0591 divided by 2 into 7.114. That is 3.17 minus 0.21 is equals to 2.96 volt. Okay. So, ಏನ್ ಕೇಳಿದಾರೆ ನನ್ಗೆ ಹೇಳಿ ಇಲ್ಲಿ? EMF ಆಫ್ ದ ಸೆಲ್ ಅನ್ನ ಕೇಳಿದ್ದಾರೆ. ಸೊ ನನ್ನ ಫಾರ್ಮುಲಾ ಏನು? E naught is equals to E naught E cell is equals to E naught minus 0.0596 ಡಿವೈಡೆಡ್ ಬೈ ಏನಿರುತ್ತೆ ನಂಗೆ ಇಲ್ಲಿ by n mg by ag2 plus. Okay. So this is 2.96 volt. Next, for a given data, E naught mg plus 2 to mg ಏನಿರುತ್ತೆ ಅಂತ ಹೇಳಿದರೆ 2.37 volt minus 2. E naught cu2 plus to cu 0.34 volt. Calculate the EMF of the cell in which the following reaction takes place. mg ದು ಕಾನ್ಸಂಟ್ರೇಷನ್ ಏನು? 0.001 m cu plus 2 0.001 m mg plus 2. ಎಲ್ಲೆಲ್ಲಿ ಕೇಳಿದ್ದಾರೆ? 19 ಮತ್ತೆ 18 ಅಲ್ಲಿ ಕೇಳಿದ್ದಾರೆ. ಓಕೆ, ಈ ಕ್ವಶನ್ ಅನ್ನ ಅಂದ್ರೆ ಈಗ ನಾನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. mg2 ಪ್ಲಸ್ mg ಇರೋದು cu2 ಪ್ಲಸ್ ಎಷ್ಟಿದೆ ಹೇಳಿ? ಅದರ ಕಾನ್ಸಂಟ್ರೇಷನ್ 0.001 m. ಓಕೆ, 0.001 m gives mg2 plus 0.001 m plus cu. ಓಕೆ, ಫಾರ್ ಅ ಗಿವನ್ ರಿಯಾಕ್ಷನ್ ಏನ್ ಕೊಟ್ಟಿದ್ದಾರೆ ಅಂತ ಇಲ್ಲಿ 0. ಇನ್ನೊಂದು 0 ಹಾಕ್ಬೇಕು. 001 m. ಸೊ E naught of the cell, okay, is equals to E naught cathode minus E naught anode. ಓಕೆ, ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ? ಯಾವತ್ತು ರಿಡಕ್ಷನ್ ಆಗುತ್ತೆ, ಇಲ್ಲಿ ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ. ಓಕೆನಾ? ಸೊ ದಟ್ ಈಸ್ E naught ಕ್ಯಾಥೋಡ್ ಅಂದ್ರೆ ಯಾವುದು? cu2 ಪ್ಲಸ್ ಇರೋದು cu ಆಗಿ, ಅಂದ್ರೆ ಇಲ್ಲಿ ಗೇನ್ ಆಗಿದೆ ಎಲೆಕ್ಟ್ರಾನ್, ಮೈನಸ್ E naught mg ಇಂದ mg2 ಪ್ಲಸ್ ಆಗಿರೋದು ಇಲ್ಲಿ ಆಕ್ಸಿಡೇಷನ್ ಲಾಸ್ ಆಗಿದೆ ಅಂತ. ಓಕೆ, ದಟ್ ಈಸ್ ಈಕ್ವಲ್ಸ್ ಟು 0.34 minus 2.37. Okay, that is equals to 2.74 volt. Okay, na? That is E cell is equals to E naught cell. ನನಗೇನ್ ಸಿಕ್ಕಿದೆ ಇಲ್ಲಿ? E naught cell ಬೇಕಿತ್ತು ನಂಗೆ ಅಲ್ವಾ? ಆ E naught cell ನಂಗೆ ಇಲ್ಲಿ ಸಿಕ್ಕಿದೆ. ಮೈನಸ್ 0.0591 divided by n log ಏನ್ ಸಿಕ್ಕಿದೆ ನಂಗೆ?
Mg2+ ಡಿವೈಡೆಡ್ ಬೈ Cu2+. ಅಂದ್ರೆ ಚಾರ್ಜ್ ಎಷ್ಟು ಚೇಂಜ್ ಆಗಿದೆ ಹೇಳಿ? n ಅಷ್ಟು ಚೇಂಜ್ ಆಗಿದೆ. ಓಕೆ, ದಟ್ ಈಸ್ 2.74 ಪ್ಲಸ್ 0.0591 ಡಿವೈಡೆಡ್ ಬೈ 2 ಲಾಗ್ 10 ನೋಡಿ ಇಲ್ಲಿ -3 0 ಇದೆಯಲ್ಲ, -3 ಡಿವೈಡೆಡ್ ಬೈ 10⁻⁻⁴ ಸ್ಕ್ವೇರ್ ಇರೋದಕ್ಕೆ, ದಟ್ ಈಸ್ = 2.74 minus 0.02955, that gives you 2.6 volt. ಓಕೆ, ಸೊ ಇಲ್ಲೇನು ಫಸ್ಟ್ ನಾನು ಈ ನಾಡ್ ಆಫ್ ದ ಸೆಲ್ ಅನ್ನ ಕಂಡುಹಿಡ್ಕೊಳ್ತೀನಿ. ನಂಗೆ ಏನ್ ಕೊಟ್ಟಿದ್ದಾರೆ? ಈ ಕ್ಯಾಥೋಡ್ ಮತ್ತೆ ಈ ಆನೋಡ್ ಅನ್ನ ಕೊಟ್ಟಿದಾರಲ್ವಾ. ಸೊ ಅದರಲ್ಲಿ ನಾನು ಇ ನಾಟ್ ಆಫ್ ದ ಸೆಲ್ ಕಂಡುಹಿಡ್ಕೊಂಡು ಆಮೇಲೆ EMF ಆಫ್ ದ ಸೆಲ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತೀನಿ ಈ ಪ್ರಾಬ್ಲಮ್ ಅಲ್ಲಿ. ಓಕೆ, ಸೊ ಇಲ್ಲೇನು ಇದು 3 ಮಾರ್ಕ್ ಕ್ವಶನ್ ಅಲ್ವಾ. ಸೊ ನಾನು ಇದನ್ನ ಫೈಂಡ್ ಔಟ್ ಮಾಡಿರೋದಕ್ಕೆ 1 ಮಾರ್ಕು, ಈ ಫಾರ್ಮುಲಾ ಹಾಕಿರೋದಕ್ಕೆ 1 ಮಾರ್ಕು, ಆನ್ಸರ್ಗೆ 1 ಮಾರ್ಕ್, ಟೋಟಲ್ 3 ಮಾರ್ಕ್ ಕ್ವಶನ್ ಇದು. 3 ಮಾರ್ಕ್ ಅನ್ನ ಫ್ರೇಮ್ ಮಾಡಿದ್ದಾರೆ ಇದಕ್ಕೆ. ಓಕೆ, ನೆಕ್ಸ್ಟ್, a solution of NiNO3 twice is electrolyzed between platinum electrode using a current of 5 amperes for 20 minutes. What mass of nickel deposited at cathode? Molar mass of cathode 58.7 gram per mole inverse. ಇದನ್ನ ಮಾರ್ಚ್ 2020 ಅಲ್ಲಿ ಕೇಳಿದ್ದಾರೆ. ಈಸಿ ಇದು ಯಾವ ಲಾದ್ ಮೇಲೆ ಇದೆ ಹೇಳಿ? ಫ್ಯಾರಡೇಸ್ ಫಸ್ಟ್ ಲಾ ಅಲ್ವಾ. ಫ್ಯಾರಡೇಸ್ ಫಸ್ಟ್ ಲಾದ್ ಮೇಲೆ ಡಿಪೆಂಡ್ ಆಗಿದೆ. ಓಕೆನಾ? ಸೊ ಇಲ್ಲಿ ನೋಡಿ, Q = I × T. ನನಗೆ ಫಸ್ಟ್ Q ಅನ್ನ ಕಂಡು ಹಿಡ್ಕೊಳ್ತೀನಿ. ವ್ಯಾರ್ = 5 × 20, ದಟ್ ಈಸ್ ಇಂಟು 660, ದಟ್ ಈಸ್ 600 C. ಓಕೆ, 600 ಕೂಲಂಬ್. Ni2+ plus 2 electrons gives Ni ಅಲ್ವಾ. 2 ಇಲೆಕ್ಟ್ರಾನ್ ತಗೊಂಡ್ರೆ Ni ಆಗಿ ಕನ್ವರ್ಟ್ ಆಗುತ್ತೆ ಅದು. ಓಕೆನಾ? ಸೊ 2 × 96,500. ಓಕೆ, ಫಾರ್ 58.7 6000 ಕೂಲಂಬ್ಗೆ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ. ಅವಾಗ ಏನ್ ಮಾಡ್ತೀನಿ ನಾನು? 58.7 × 6000 ಕೂಲಂಬ್ ಡಿವೈಡೆಡ್ ಬೈ 2 × 96,500 ಅಂತ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬರುತ್ತೆ? 1.824 ಗ್ರಾಮ್ಸ್ ಬರುತ್ತೆ. ಓಕೆ, ನಾನು ಫಸ್ಟ್ Q ನ ಫೈಂಡ್ ಔಟ್ ಮಾಡ್ತೀನಿ. ಅದರಿಂದ ನಂಗೆ ಏನ್ ಸಿಕ್ಸ್ತು? ಎಷ್ಟು ಕೂಲಂಬ್ ಬೇಕು ಅಂತ ಸಿಕ್ತು. ಅದರಿಂದ ನಾನು ಏನ್ ಮಾಡ್ತೀನಿ, 2 ಗ್ರಾಮ್ ಆಗಕ್ಕೆ ನಂಗೆ ಎಷ್ಟು? 58.7 ಆಗಕ್ಕೆ ಎಷ್ಟು ಪಾಸ್ ಮಾಡ್ತೀನಿ? ಅದ್ಮೇಲೆ 6000 ಕೂಲಂಬ್ ಆಗಕ್ಕೆ ಕೂಲಂಬ್ ಪಾಸ್ ಮಾಡಿದಾಗ ಎಷ್ಟು ನಿಕ್ಕೆಲ್ ಡೆಪಾಸಿಟ್ ಆಗುತ್ತೆ? 5 ಆಂಪಿಯರ್ ಕರೆಂಟ್ ಅನ್ನ ನಾನು 20 ಮಿನಿಟ್ ಪಾಸ್ ಮಾಡಿದಾಗ ಅಂತ ನೋಡ್ತೀನಿ. ಅವಾಗ ಏನ್ ಹೇಳಿ, ನಂಗೆ ಅಲ್ಲಿ 6000 ಕೂಲಂಬಿಗೆ ಎಷ್ಟು ಅಂತ ನೋಡಿದಾಗ 1.824 ಗ್ರಾಮ್ ಅಷ್ಟು ನಿಕ್ಕೆಲ್ ಏನಾಗುತ್ತೆ? ಡೆಪಾಸಿಟ್ ಆಗುತ್ತೆ. ಓಕೆ, the electrode potential for the Daniell cell is given 1.1 volt. That is zinc +2, Cu2+ in the Cu. Write overall cell reaction and calculate standard Gibbs energy for the reaction. Where 1 farad ಅಂದ್ರೆ ಎಷ್ಟು ಹೇಳಿ? 96,487. ಇದನ್ನ ಎಲ್ಲಿ ಕೇಳಿದ್ದಾರೆ? ಮಾರ್ಚ್ 2020, 17 ಪ್ರಿಪರೇಟರಿ 2023 ಅಲ್ಲಿ ಇದೆಲ್ಲ ಕಡೆ ಇದನ್ನ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ನಮ್ಗೆ? ಫಸ್ಟ್ ನಾವು ನೋಡೋದೇನ್ ಹೇಳಿ? ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಏನನ್ನ ಕೇಳಿದ್ದಾರೆ ನಮ್ಗೆ ಅಂತ ನೋಡೋದು. ಸೊ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಡೇನಿಯಲ್ ಸೆಲ್ ಅಲ್ವಾ. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅನ್ನ ಫಸ್ಟ್ ಕೇಳಿದಾರಲ್ವಾ ಅವರು. ಸೊ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಡೇನಿಯಲ್ ಸೆಲ್ ಅಂದ್ರೆ ಇಲ್ಲಿ
ದಟ್ ಈಸ್ 1.1 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಏನ್ ಕೊಟ್ಟಿದ್ದಾರೆ ನಮ್ಗೆ, Zn ಸಾಲಿಡ್ ಇಂದ Cu2 ಪ್ಲಸ್ aqueous gives equilibrium. Cu ದಿಂದ ಡೇನಿಯಲ್ ಸೆಲ್ ಇರೋದಕ್ಕೆ ರಿವರ್ಸಿಬಲ್ ಇದು ಅಲ್ವಾ. Cu ದಿಂದ ಪ್ಲಸ್ Zn2 ಪ್ಲಸ್ ಆಗಿರುತ್ತೆ. ಓಕೆ, ಸೊ ಡೆಲ್ಟಾ G0 ಅನ್ನ ಫೈಂಡ್ ಔಟ್ ಮಾಡ್ತೀನಿ ನಾನು ಇಲ್ಲಿ. ಗಿಬ್ಸ್ ಫ್ರೀ ಎನರ್ಜಿಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೇನಾಗಿರುತ್ತೆ, ಡೆಲ್ಟಾ G0 is equals to minus NFE0, that is 2 into 96,500. ನಂಗೆ ಏನ್ ಕೊಟ್ಟಿದ್ದಾರೆ, 1.1 is equals to minus 21227 joule per mole, that is minus 212.2 kilojoule per mole. ಕಿಲೋಜೋಲ್ ಪರ್ ಮೋಲ್. ಓಕೆ, ನಂಗೆ ಗಿಬ್ಸ್ ಫ್ರೀ ಎನರ್ಜಿನ ಕೊಟ್ಟಿದ್ದಾರೆ ಇಲ್ಲಿ ಫೈಂಡ್ ಔಟ್ ಮಾಡಕ್ಕೆ. ಸೊ ದಟ್ ಈಸ್ ಫಾರ್ಮುಲಾ ಮೈನಸ್ NFE0. ಕ್ಯಾಲ್ಕುಲೇಟ್ ದ EMF ಆಫ್ ದ ಸೆಲ್ ಫಾರ್ ದ ರಿಯಾಕ್ಷನ್ Mg2Ag plus gives Mg plus 2Ag. given E0 is equals to Mg plus 2 ದಿಂದ Mg ಆಗಕ್ಕೆ 2.37 ವೋಲ್ಟ್, Ag ಇರೋದು 0.08 ವೋಲ್ಟ್. ಇದ್ರ ಕಾನ್ಸಂಟ್ರೇಷನ್ ಎಷ್ಟು, 0.001, ಇದು 0.0001. log 10⁵ is 5 ಅಂತ ಕೊಟ್ಟಿದಾರಲ್ವಾ. ಓಕೆ, ಸೊ E0 ಆಫ್ ದ ಸೆಲ್ ಅನ್ನ ಫಸ್ಟ್ ಕಂಡು ಹಿಡ್ಕೋಬೇಕು ನಾನು. ಅವಾಗ್ಲೂ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ. E0 ಕ್ಯಾಥೋಡ್ ಮೈನಸ್ E0 ಆನೋಡ್. ಓಕೆ, ಆನೋಡ್ ಅಲ್ವಾ. ಸೊ ನೋಡಿ, Ag ಪ್ಲಸ್ ಇರೋದು Ag ಆಯ್ತು, ಅಂದ್ರೆ ಇಲ್ಲಿ ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಂತು Ag ಅಲ್ವಾ. ಸೊ ಇಲ್ಲೇನು 0.80 ವೋಲ್ಟ್ ಮೈನಸ್ ಆಫ್ ಮೈನಸ್ 2.37, ದಟ್ ಈಸ್ Mg ಪ್ಲಸ್ 2 ದಿಂದ Mg ಆಗೋದು. ಅಂದ್ರೆ ಇಲ್ಲಿ ಏನಾಯ್ತು, ಆಕ್ಸಿಡೇಷನ್ ಆಯ್ತು. ಇಲ್ಲೇನಾಗುತ್ತೆ ಹೇಳಿ, ರಿಡಕ್ಷನ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 3.17 ವೋಲ್ಟ್ ಆಗುತ್ತೆ ಇಲ್ಲಿ. ಈಗ ನಾನು EMF ಆಫ್ ದ ಸೆಲ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಸೆಲ್ ಇಸ್ ಈಕ್ವಲ್ಸ್ ಟು E0 ಆಫ್ ದ ಸೆಲ್ minus 0.0591 divided by N log of Mg plus 2 divided by Cu2 plus is equals to 3.17 minus 0.0591 divided by, ಇಲ್ಲಿ ಎಷ್ಟು ಚಾರ್ಜ್ ಚೇಂಜ್ ಆಗಿದೆ ಹೇಳಿ, 2, that is 0.01 divided by 0.001 square is equals to 3.17 log ಇಲ್ಲಿ minus 0.0591 divided by 2 into 5, that is 3.022 volts. ಫಸ್ಟ್ E0 ಆಫ್ ದ ಸೆಲ್ ಫೈಂಡ್ ಔಟ್ ಮಾಡೋದು. ಆಮೇಲೆ ಏನ್ ಕೇಳಿದಾರೆ ನನಗೆ ಹೇಳಿಲಿ, ಕ್ಯಾಲ್ಕುಲೇಟ್ EMF. ಫಸ್ಟ್ E0 ಆಫ್ ದ ಸೆಲ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಕ್ಯಾಥೋಡ್ ಮತ್ತೆ ಆನೋಡ್ ಮಧ್ಯ ಏನ್ ಡಿಫರೆನ್ಸ್ ಇದೆಯಲ್ಲ, E0 ಅನ್ನ ಕಂಡು ಹಿಡ್ಕೊಳ್ಳೋದು. ಅದಾದ್ಮೇಲೆ ಏನ್ ಮಾಡ್ತೀನಿ ಹೇಳಿ, ನಾನು ನೆಕ್ಸ್ಟ್ ಅಲ್ಲಿ E0 ಅನ್ನ ಫೈಂಡ್ ಔಟ್ ಮಾಡಿದ್ಮೇಲೆ ಈ ಸೆಲ್ ಅನ್ನ ಫೈಂಡ್ ಔಟ್ ಮಾಡೋದು. ದ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಫಾರ್ ದ ರಿಯಾಕ್ಷನ್. ಓಕೆ,
Equilibrium constant for the reaction Cu ದಿಂದ Cu plus ಆಗೋದು, Ag plus ಇಂದ Ag ಆಗೋದು 2Ag, where E naught is 0.46 at 298 Kelvin ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲೇನಾಗುತ್ತೆ, ಡೆಲ್ಟಾ G naught is equals to minus NF E naught, that is minus 2 into 96,500 ಅಲ್ವಾ, ಫ್ಯಾರಡ್ ಅಂದ್ರೆ ಇಂಟು E naught ಅವರೇ ಕೊಟ್ಟಿದ್ದಾರೆ 0.46. ಓಕೆ, ಸೊ ಇಲ್ಲೇನಾಗುತ್ತೆ, ಇಲ್ಲಿ ಇದಕ್ಕೆ 1 ಮಾರ್ಕು, ಇದಕ್ಕೆ 1 ಮಾರ್ಕು. ನೆಕ್ಸ್ಟ್ ಏನ್ ಹೇಳಿ, 88.78 ಕಿಲೋಜೌಲ್ ಪರ್ ಮೋಲ್. ಓಕೆ, ಕಿಲೋಜೌಲ್ ಪರ್ ಮೋಲ್, ಕಿಲೋಜೌಲ್ ಮೋಲ್ ಇನ್ವರ್ಸ್ ಅಂತಾನು ಅಂತೀವಿ ನಾವು. ಓಕೆ, ಸೊ ದಿಸ್ ಇಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. Find a value of delta G naught at 25 degrees Celsius for the following electrochemical cell. Cu ಇರೋದು Cu2 ಪ್ಲಸ್ ಆಗುತ್ತೆ 1 ಮೊಲಾರಿಟಿಯಲ್ಲಿ, Ag ಪ್ಲಸ್ ಇರೋದು Ag ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಹೇಳಿ, ಇಲೆಕ್ಟ್ರಾನ್ ಅನ್ನ ಏನ್ ಮಾಡ್ತಾ ಹೇಳಿದ್ದು, ಲಾಸ್ ಮಾಡ್ಕೊಂತು, ಇಲ್ಲಿ ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ತು. ಅಂದ್ರೆ ಇದು ಆಕ್ಸಿಡೇಷನ್, ಇದು ರಿಡಕ್ಷನ್. ಇಲ್ಲೇನು Cu ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 0.3, ಇಲ್ಲೇನು 0.8 ಅಂತ ಕೊಟ್ಟಿದಾರಲ್ವಾ. ಸೊ ಡಿಟರ್ಮಿನೇಷನ್ ಆಫ್ ಸೆಲ್, ಈ ತರ ಪ್ರಾಬ್ಲಮ್ ಕೊಟ್ಟಾಗ E naught ಸೆಲ್ ಅಂದ್ರೆ ಏನು ಅಂತ ಫೈಂಡ್ ಔಟ್ ಮಾಡ್ತೀವಿ ಹೇಳಿ ಸ್ಟೂಡೆಂಟ್ಸ್. E naught ಕ್ಯಾಥೋಡ್ ಮೈನಸ್ E naught ಆನೋಡ್ ಅಲ್ವಾ. ಸೊ E naught ಕ್ಯಾಥೋಡ್ ಯಾವ್ದು ಇಲ್ಲಿ ಅಂತ ನೋಡ್ತೀನಿ ನಾನೀಗ. E naught ಕ್ಯಾಥೋಡ್ ಅಂದ್ರೆ ಯಾವುದು, ಎಲ್ಲಿ ರಿಡಕ್ಷನ್ ಆಗಿದೆ ಅಂದ್ರೆ ಎಲ್ಲಿ ಗೇನ್ ಆಗಿದೆ. ನೋಡಿ, Ag ಪ್ಲಸ್ ಇರೋದು 1 ಇಲೆಕ್ಟ್ರಾನ್ ಗೇನ್ ಮಾಡ್ಕೊಂಡು Ag ಆಗಿದೆ ಅಲ್ವಾ. ಸೊ ಇಲ್ಲಿ 0.8 ವೋಲ್ಟ್ ಮೈನಸ್ ಏನು 0.34 ಅಂದ್ರೆ ಏನ್ ಸಿಕ್ತು ನನಗೆ ಹೇಳಿ, 0.46 ಸಿಕ್ತಲ್ವಾ. ಸೊ ಇಲ್ಲೇನು ಇದಕ್ಕೆ 1 ಮಾರ್ಕ್, ಇದಕ್ಕೂ 1 ಮಾರ್ಕ್. ಓಕೆ, ಈಗ ಏನ್ ಮಾಡ್ತೀನಿ, ಈ ಸೆಲ್ ಇಸ್ ಈಕ್ವಲ್ಸ್ ಟು E naught of cell minus 0.0591 divided by, okay, N log, okay, determination of free energy ಅಲ್ವಾ. ಸೊ ಡಿಟರ್ಮಿನೇಷನ್ ಆಫ್ ಫ್ರೀ ಎನರ್ಜಿ ಅಂದ್ರೆ ಇಲ್ಲಿ E naught of the cell is equals to ಏನು 0.8 minus 0.34, that is 0.46 volt. Next free energy ಅಂದ್ರೆ delta G naught is equals to minus NF E naught minus 2 into 96,500 into 0.46, that is 88,780 J mole inverse. Okay, mole inverse. Okay, next, calculate EMF of the following cell. Zinc ಇರೋದು Zn plus 2 ಆಗಿ ಕನ್ವರ್ಟ್ ಆಯ್ತು, ದಟ್ ಮೀನ್ಸ್ ಆಕ್ಸಿಡೇಷನ್. Cu plus 2 ಇರೋದು Cu ಆಗಿ ಕನ್ವರ್ಟ್ ಆಯ್ತು, ದಟ್ ಈಸ್ ರಿಡಕ್ಷನ್ ಅಲ್ವಾ. ಇಲ್ಲೂನು ನಾನು ಏನ್ ಮಾಡ್ತೀನಿ ಹೇಳಿ, ಈಗ ನಂಗೆ ಏನ್ ಕೊಟ್ಟಿದ್ದಾರೆ, E naught ಅನ್ನ Cu ಪ್ಲಸ್ ಕೊಟ್ಟಿದ್ದಾರೆ, E naught Zn ಕೊಟ್ಟಿದ್ದಾರೆ ಅವರು. ಸೊ ಈ ಸೆಲ್ ಇಸ್ ಈಕ್ವಲ್ಸ್ ಟು E naught ಸೆಲ್ minus 0.0591 divided by N. ಸೊ ಇಲ್ಲೇನ್ ಹೇಳಿ ಮಕ್ಕಳೇ, ಚಾರ್ಜು ಎಷ್ಟು ಚೇಂಜ್ ಆಗಿದೆ ಅಂತ ನೋಡ್ಬೇಕು ಅಲ್ವಾ. that is N, that is 2 log ಏನಿದೆ ಇಲ್ಲಿ, ಯಾವುದು ಕ್ಯಾಥೋಡಿಕ್ ಪಾರ್ಟ್ ಯಾವ್ದು ಆನೋಡಿಕ್ ಪಾರ್ಟ್ ಹೇಳಿ. ಯಾವತ್ತು ನನ್ನ LHS ಇದೆಯಲ್ಲ ಇದು ಮತ್ತೆ RHS, ಯಾವತ್ತು LHS ಮೇಲ್ಗಡೆ ಬರುತ್ತೆ,
RHS ಕೆಳಗಡೆ ಬರುತ್ತೆ. ದಟ್ ಈಸ್ Zn plus 2 divided by Cu2 plus. Okay, Cu2 plus is equals to 1.1 minus 0.0591 divided by 2 log 0.13 into 1 raised to 10 raised to minus 4. Okay, that is equals to 1.1, 0.0295, 3 minus log 3, 1.3 is equals to 0.08513 minus 8.513, that is 1.100148 ವೋಲ್ಟ್. ಓಕೆ, ಅಂದ್ರೆ ನಾನು EMF ಅನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಇಲ್ಲಿ ಲಾಗ್ ಅನ್ನ ಹಾಕೊಂಡು. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಎನ್ ಅನ್ನ ಫೈಂಡ್ ಔಟ್ ಮಾಡೋದು, ಅಲ್ಲಿ ವ್ಯಾಲ್ಯೂಸ್ ಏನ್ ಕೊಟ್ಟಿದಾರೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. Next, the resistance of the solution of a salt occupying a volume between two platinum electrode, that is 1.8 cm apart and 5.4 cm square in area was found to be 32 ohms. Calculate the conductivity of the solution. Conductivity of the solution ಅನ್ನು find out ಮಾಡು ಅಂತ ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್, conductivity is equals to cell constant into conductance. Or 1 by A into 1 by R, where K is equals to 1.8 divided by 5.4 into 1 by 32. ಅಲ್ವಾ? ಸೊ ಇಲ್ಲೇನು ನಂಗೆ ಏನ್ ಸಿಗುತ್ತೆ, 0.01042 SCM inverse. ಓಕೆನಾ? ದಟ್ ಈಸ್ ಕಂಡಕ್ಟಿವಿಟಿ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ mass of aluminum deposited at the cathode when 193 degree 193 of current is passed, coulomb current is passed through molten electrolyte containing dissolved ammonia. Mass of aluminum is 27 gram, where 1 farad is 96,500 C mole inverse. Okay, so ಇಲ್ಲೇನು, ಇದು ಯಾವ ಲಾ ಹೇಳಿ? ಫ್ಯಾರಡೇಸ್ ಫಸ್ಟ್ ಲಾ. ಓಕೆ, ಫಸ್ಟ್ ಲಾ ವೇರ್ 3 into 96,500. ಯಾಕೆ ಹೇಳಿ? ಇದು ಅಲ್ಯೂಮಿನಿಯಂ ಇರೋದು +3 ಇಂದ ಅಲ್ಯೂಮಿನಿಯಂ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಅಂದ್ರೆ ಇಲ್ಲಿ ಏನಾಯ್ತು ಹೇಳಿ, ಕ್ಯಾಥೋಡ್ ಅಂತ ಕೊಟ್ಟಿದಾರಲ್ವಾ, ಅಂದ್ರೆ ರಿಡಕ್ಷನ್ ಆಗುತ್ತೆ ಕ್ಯಾಥೋಡ್ ಅಲ್ಲಿ, ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ಳುತ್ತೆ ಅಂತ ಅರ್ಥ. ಸೊ ಇಲ್ಲೇನು 3 into 96,500 can deposit 1 mole of Al 27 grams 193 C ಡೆಪಾಸಿಟ್ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ. ಸೊ ಎಷ್ಟು ಹೇಳಿ, 193 into 27 divided by 96,500 into 3, that is 0.018 gram of aluminum. Okay, a current of 3 amperes was passed through silver nitrate solution for 125 seconds. The amount of silver deposited at the cathode was 0.42. Calculate equivalent mass of silver ಅಂತ ಹೇಳಿದ್ದಾರೆ ಅವರು. ಓಕೆ, ಸಿಲ್ವರ್ದು
ಇಕ್ವಿವೆಲೆಂಟ್ ಮಾಸ್ ಅನ್ನ ಫೈಂಡ್ ಔಟ್ ಮಾಡು ಅಂತ ಹೇಳಿದ್ದಾರೆ. ಓಕೆ, ಸೊ ನಮ್ಗೆ ಏನ್ ಹೇಳಿದಾರೆ ಹೇಳಿ, ಕರೆಂಟ್ ಎಷ್ಟು ಪಾಸ್ ಆಗಿದೆ 3 ಆಂಪಿಯರ್ಸ್ ಅಂದ್ರೇನು, ಐ ಎಷ್ಟು ಪಾಸ್ ಆಗಿದೆ ಹೇಳಿ, 3 ಆಂಪಿಯರ್ಸ್ ಐ ಪಾಸ್ ಆಗಿದೆ. WAG that is 0.42 gram. Okay, amount. Q is equals to 0.42 into 96,500 divided by 108. Okay, that is 375.3 ಕೂಲಂಬ್ ಅಂದ್ರೆ ಕರೆಂಟ್ ಅಷ್ಟು ಪಾಸ್ ಆಗಿದೆ. ವೇರ್ Q is equals to I into T ಅಲ್ವಾ. ಐ ಅಂದ್ರೆ ಏನ್ ಹೇಳಿ 3 ನಮಗ್ ಗೊತ್ತು. ಈಗ ನಂಗೆ ಏನ್ ಕೇಳಿದಾರೆ ಹೇಳಿ, ಅಮೌಂಟ್ ಟೈಮ್ ಅನ್ನ ಕೇಳಿದಾರೆ ಅವರು. ಸೊ T is equals to Q by I, that is 375.3 divided by I ಅಂದ್ರೆ ಏನು 3. ಓಕೆನಾ. ಸೊ ದಟ್ ಈಸ್ 125.1 ಸೆಕೆಂಡ್. ಓಕೆ, ಅಂದ್ರೆ ಎಷ್ಟು ಟೈಮು ಕರೆಂಟ್ ಪಾಸ್ ಆಗಿದ್ರೆ ನಮ್ಗೆ ಏನ್ ಸಿಕ್ಕಿತ್ತು ಹೇಳಿ, ಇಲ್ಲಿ ಅಮೌಂಟ್ ಆಫ್ ಸಿಲ್ವರ್ ಇಷ್ಟು, ನಾವು ಕರೆಂಟ್ ಎಷ್ಟು ಹೊತ್ತು ಪಾಸ್ ಮಾಡಿದ್ರೆ ನಮ್ಗೆ ಅಮೌಂಟ್ ಆಫ್ ಸಿಲ್ವರ್ 108 ಸಿಗುತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ 0.42 ಗ್ರಾಮು ಸಿಲ್ವರ್ ಡೆಪಾಸಿಟ್ ಆಗಕ್ಕೆ ನಾನು ಎಷ್ಟು ಟೈಮ್ ಕರೆಂಟ್ ಅನ್ನ ಪಾಸ್ ಮಾಡ್ಬೇಕು. ಅದನ್ನ ಏನ್ ಮಾಡಿದಾರೆ ಹೇಳಿ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಕರೆಂಟ್ ಅನ್ನು ಅವ್ರು ಕೊಟ್ಟಿದ್ದಾರೆ, ಅವ್ರು ಎಷ್ಟು ಅಂತ ಕೇಳಿದ್ದಾರೆ, ಏನ್ ಹೇಳಿ ಎಷ್ಟು ಅಮೌಂಟ್ ಆಗಿದೆ ಅಂತ ಕೇಳಿದ್ದಾರೆ, ಟೈಮ್ ಅನ್ನ ನಮಗೆ ಕೊಟ್ಟಿದ್ದಾರೆ. 108 ಆಗಕ್ಕೆ ಎಷ್ಟು ಅಂತ ಕೊಟ್ಟು 0.42 ಆಗಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದ್ದಾರೆ. ಓಕೆ, ಫೈಂಡ್ ದ ಸೇಮ್ ಕ್ವಶನ್, ಫೈಂಡ್ ದ ಮಾಸ್ ಆಫ್ ಸಿಲ್ವರ್ ಡೆಪಾಸಿಟೆಡ್ ವೆನ್ ಅ ಕರೆಂಟ್ ಆಫ್ 1.5 ಆಂಪಿಯರ್ ಇಸ್ ಪಾಸ್ಡ್ ಥ್ರೂ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಫಾರ್ 5 minutes. ಕೊಟ್ಟಿದ್ದಾರೆ. ನಮ್ಗೆ ಏನ್ ಕೊಟ್ಟಿದ್ದಾರೆ ಹೇಳಿ, ಐ ಇಸ್ ಈಕ್ವಲ್ಸ್ ಟು ಏನು 1.5 ಆಂಪಿಯರ್. ವ್ಯಾರ್ ಟೈಮ್ ಏನ್ ಹೇಳಿ 5 minutes ಅಂದ್ರೆ 60 300 ಸೆಕೆಂಡ್. ಓಕೆನಾ. ಓಕೆ, ಸೊ ಇಲ್ಲಿ ಮಾಸ್ ಆಫ್ AG, ಮಾಸ್ ಆಫ್ AG, ಮಾಸ್ ಆಫ್ AG ಅಂದ್ರೆ ದಟ್ ಈಸ್ 450 into 108 divided by 96,500 is equals to 0.503 grams. Okay, 0.503 grams. ಏನ್ ಕೇಳಿದಾರೆ ಹೇಳಿ, 1.5 ಆಂಪಿಯರು ಇಂಟು 5 ಇಂಟು 60 ತಗೊಂಡಾಗ ಏನಾಗುತ್ತೆ ನಂಗೆ, ದಟ್ ಈಸ್ 450 ಕೂಲಂಬ್ ಆಗುತ್ತೆ. ಯು ಸಿಕ್ತು ನಂಗೆ. ನಾನು AG ನ ಫೈಂಡ್ ಔಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ಯಾಲ್ಕ್ಯುಲೇಟ್ EMF of the cell in which the following reaction takes place ಅಂತ ಕೇಳಿದ್ದಾರೆ. EMF of the cell. Okay, ಸೊ EMF ಆಫ್ ದ ಸೆಲ್ ಅನ್ನ ಫೈಂಡ್ ಔಟ್ ಮಾಡು. Ni ಇರೋದು Ni2+ ಆಗಿ ಕನ್ವರ್ಟ್ ಆಗ್ತಿದೆ, Ag+ ಇರೋದು Ag ಆಗಿ ಕನ್ವರ್ಟ್ ಆಗ್ತಿದೆ. ನಮ್ಗೆ E0 ಆಫ್ ದ ಸೆಲ್ ಅನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ದಟ್ ಈಸ್ ಈ ಸೆಲ್ ಇಸ್ ಈಕ್ವಲ್ಸ್ ಟು E0 ಆಫ್ ದ ಸೆಲ್. ಫಾರ್ಮುಲಾ ಏನ್ ಹೇಳುತ್ತೆ, -0.0591 ಡಿವೈಡೆಡ್ ಬೈ n ಲಾಗ್. ಲಾಗ್ ಅಲ್ಲಿ ಏನ್ ಬರುತ್ತೆ ಹೇಳಿ, ಆಲ್ವೇಸ್ ಯಾವ್ದು LHS ಇದೆಯಲ್ಲ
ಅದು ಮೇಲ್ಗಡೆ ನಿಕೆಲ್ +2 ಡಿವೈಡೆಡ್ ಬೈ Ag ಪ್ಲಸ್ ದ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನಿಲ್ಲಿ. ದಟ್ ಈಸ್ 1.05 minus 0.091 divided by n. It is log 0.160 divided by 0.002 the square. That is 0.915 volt. The cell in which the following reaction occurs following reaction occurs 2Fe+3 ಇಂದ Fe+2 ಆಗುತ್ತೆ, I minus ಇಂದ I2 ಆಗುತ್ತೆ. Calculate standard Gibbs energy and equilibrium constant of the reaction, that is June 2020. ಓಕೆ, ಸೊ ಇಲ್ಲೇನಾಗುತ್ತೆ, ನಂಗೆ ಏನನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಇಲ್ಲಿ, Fe ಮತ್ತೆ ಇದನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಕೇಳಿದಾರಲ್ವಾ. ಓಕೆ, ಸೊ ಇಲ್ಲಿ ನಾನು ಫಾರ್ ದಿಸ್ ಇಕ್ವೇಶನ್ ಅಂತ ಬರ್ಕೋತೀನಿ. ಫಾರ್ ದಿಸ್ ಇಕ್ವೇಶನ್, ಫಾರ್ ದಿಸ್ ಇಕ್ವೇಶನ್ ಎನ್ ಅಂದ್ರೆ ಏನು ಹೇಳಿ, 2 ಅಲ್ವಾ. ಇಲ್ಲಿ +3 ಇಂದ +2 ಆಗಿದೆ, ಆದ್ರೆ ಎಷ್ಟು ಐರನ್ ಆಗಿದೆ, 2 ಐರನ್ ಆಗಿದೆ. ಇಲ್ಲಿ -1 ಇಂದ 0 ಆಗಿದೆ, ಎಷ್ಟು ಆಗಿದೆ, 2 ಆಗಿದೆ. ಸೊ ಏನಾಗುತ್ತೆ ಹೇಳಿ, ಎನ್ ಅಂದ್ರೆ 2 ಆಗುತ್ತೆ. ಡೆಲ್ಟಾ G0 ಅಂತ, ಡೆಲ್ಟಾ G0 ಇಸ್ ಈಕ್ವಲ್ಸ್ ಟು -NFE0 -2 into 96,500 into 0.236 is equals to -45,541 or -45.541 kilojoule mole inverse. Okay, so calculate the value of delta G0 at 298 Kelvin for the cell reaction. ಇಲ್ಲಿ mg ಇರೋದು Mg2+ ಆಗಿ ಕನ್ವರ್ಟ್ ಆಗಿದೆ, Al ಇರೋದು Al+3 ಇರೋದು Al ಆಗಿ ಕನ್ವರ್ಟ್ ಆಗಿದೆ. ಸೊ ಇಲ್ಲಿ ನೋಡಿ ಏನಾಗಿದೆ ಅಂತ, ಕ್ಯಾಲ್ಕುಲೇಟ್ Rg0 ಅಲ್ವಾ of the cell, where E0 of the cell ಕಂಡಿಡ್ಕೋಬೇಕು ನಾವೇ, ಅವ್ರು ಕೊಟ್ಟಿಲ್ಲ. ಇಲ್ಲಿ ನೋಡಿ ಅಲ್ಯೂಮಿನಿಯಂ ಮತ್ತೆ Mg ಕೊಟ್ಟಿದ್ದಾರೆ, ಅಂದ್ರೆ E0 ಕ್ಯಾಥೋಡ್ ಮೈನಸ್ E0 ಆನೋಡ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ದಟ್ ಈಸ್ ಈಕ್ವಲ್ಸ್ ಟು E0 ಕ್ಯಾಥೋಡ್ ಯಾವ್ದು ಇಲ್ಲಿ ಹೇಳಿ, ಅಲ್ಯೂಮಿನಿಯಂ ಅಲ್ವಾ. ಯಾಕೆ ಹೇಳಿ, ಅಲ್ಯೂಮಿನಿಯಂ ಇರೋದು ರಿಡಕ್ಷನ್ ಆಗಿದೆ, ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಂಡಿದೆ. ದಟ್ ಈಸ್ 1.66 minus 2.36, that is 0.7. Okay, where delta G0 is equals to minus NFE0. ಅಂದ್ರೆ n ಎಷ್ಟಿರುತ್ತೆ ಹೇಳಿ ಇಲ್ಲಿ ನೋಡಿ, Mg ಇರೋದು Mg2+ ಆಗಿದೆ ಅಂದ್ರೆ 2 ಆಯ್ತು. ಅಂತದ್ ಎಷ್ಟಿದೆ ನಮ್ಮ ಹತ್ರ ಹೇಳಿ, 3 ಇದೆ, ದಟ್ ಈಸ್ 6. ಅಲ್ಯೂಮಿನಿಯಂ ಇರೋ 3 ಇರೋದು 0 ಆಗಿದೆ, ಇಂಟು 6 2 ಮಾಲಿಕ್ಯೂಲ್, ದಟ್ ಈಸ್ -6 into 96,500 into 0.7 is equals to -405 kilojoule. Okay, ಸೊ ಇಲ್ಲಿ ನಾನು ಬ್ರೀಫ್ ಆಗಿ ಗಿಬ್ಸ್ ಫ್ರೀ ಎನರ್ಜಿ, ಎನರ್ಜಿ ಚೇಂಜ್ ಇನ್ ದ ರಿಯಾಕ್ಷನ್, ಆಮೇಲೆ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ, EMF ಆಫ್ ದ ಸೆಲ್, ಇವೆಲ್ಲವನ್ನ ನಾನು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸೊ ನಾನು ಯಾವ ಕ್ವಶನ್ ಅನ್ನ ರಿಪೀಟ್ ಆಗಿದೆಯೋ ಕ್ವಶನ್ ಬ್ಯಾಂಕ್ ಅಲ್ಲಿ, ಓಕೆ,
ಅದನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ಕನ್ಸಿಡರ್ ಮಾಡಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.